ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ವಿವಿಧ ಕಾರ್ಯಕ್ರಮಗಳಿಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮತ್ತು ಶಾಸಕ ಕೆವೈ ನಂಜೇಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ವೇಳೆ ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ರಾಮ ದೇವಾಲಯದಲ್ಲಿ ರಾಜಕೀಯ ಮಾಡುವ ನೀತಿಗೆಟ್ಟ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇರಬಾರದು. ಒಂದು, ರಾಮನನ್ನು ಪೂಜೆ ಮಾಡಿ ಸ್ವಾರ್ಥಕ್ಕೆ ತೆಗೆದುಕೊಳ್ಳಬಾರದು. 30 ವರ್ಷಗಳ ಹಿಂದೆ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪರವರು ಆರಾಧನಾ ಕಾರ್ಯಕ್ರಮ ಮಾಡಿ ಸಾವಿರಾರು ದೇವಾಲಯಗಳನ್ನು ಕಟ್ಟಿಸಿದ್ರು. ಪ್ರತಿಯೊಬ್ಬರೂ ದೇವರ ಪೂಜೆ ಸಲ್ಲಿಸುತ್ತಿದ್ರು. ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡದೆ ಮಕ್ಕಳ ಪರವಾಗಿ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಹೊರತು ಧರ್ಮಗಳ ಬಗ್ಗೆ ಜಾತಿ ಭೇದ ಪರವಾಗಿ ನಿಲ್ಲುವುದಿಲ್ಲ ಎಂದರು. ಇಡೀ ರಾಜ್ಯದ ಶಾಲೆಗಳ ಮಕ್ಕಳು ಸಂವಿಧಾನ ಪೀಠಿಕೆ ಓದುವ ವ್ಯವಸ್ಥೆ ಮಾಡಲಾಗಿದೆ. ಮಹಾಭಾರತ, ಖುರಾನ್, ಬೈಬಲ್ ಗ್ರಂಥಗಳು ನಮಗೆ ಇಷ್ಟದಂತೆ ರೂಪಿಸಿಕೊಂಡಿದ್ದೇವೆ ಎಂದರು. ಎಲ್ಲಿ ಬೇಕಲ್ಲ ಡಿಜಿಟಲ್ ಬ್ಯಾನರ್ ಮೇಲೆ ಓಡಾಡಿದ. ನಿಜವಾಗ್ಲೂ ಹೇಳ್ತೀನಿ, ಇಂಥ ನೀತಿಗೆಟ್ಟ ಒಂದು ಸಿಸ್ಟಮ್ ನಮ್ಮ ದೇಶದಲ್ಲಿ ಇರಬಾರ್ದು. ಯಾಕೆ ಇದನ್ನು ಹೇಳ್ತೀನಿ ಅಂತ ನಾನು ಬಹಳ ಧೈರ್ಯವಾಗಿ ಮಾತಾಡ್ತೀನಿ. ಒಂದು ರಾಮನ ಪೂಜೆ ಮಾಡಿ ರಾಜಕಾರಣಕ್ಕೂ ಒಂದು ಸ್ವಾರ್ಥಕ್ಕೆ ತಗೊಂಡು ಬರುತ್ತೆ. 32 ವರ್ಷದ ಹಿಂದೆ ಸನ್ಮಾನ್ಯ ಬಂಗಾರಪ್ಪಾಜಿಯವ್ರನ್ನ ನೀವು ನೆನೆಸ್ಕೊಳ್ಬೇಕಾಗತ್ತೆ. ಆರಾಧನಾ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದ್ರು. ಆರಾಧನಾ ಕಾರ್ಯಕ್ರಮಕ್ಕೆ ಶಾಸಕರು ಅಧ್ಯಕ್ಷರು. ಇವರು ಒಂದು ರಾಮ ಕಟ್ತಾರೆ. ಆದರೆ ಅವತ್ತು ನಿಮ್ಮೂರಲ್ಲೂ ಕೂಡ, ನಿಮ್ಮ ಹಳ್ಳಿಯಲ್ಲಿ ಹೋಗ್ರಿ, ಕೇರ್ಕೆರೆಯಲ್ಲಿ ದೇವಸ್ಥಾನಗಳಿದ್ದಾವೆ. ಕೇರ್ಕೆರೆಯಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದ್ದಾವೆ. ಬರೀ ರಾಮಂದಲ್ಲ, ಆ ಮಾರಮ್ಮ, ದ್ಯಾವಮ್ಮ, ನಮ್ಮ ಕಡೆಗೆಲ್ಲ ಬೇಕಾದಷ್ಟಿದ್ದಾವೆ. ಎಲ್ಲ ಸಮಾಜದ ದೇವರುಗಳಿದ್ದಾವೆ. ಅವರಿಗೆಲ್ಲ ಯಾರು ಆ ದೇವ್ರಿಗೆ ಸ್ನಾನನೂ ಮಾಡಿಸ್ತಾ ಇರಲ್ಲ, ಹೂವು ಹಾಕ್ತಾ ಇರಲ್ಲ, ಮಂಗಳಾರತಿನೂ ಮಾಡ್ತಾ ಇರಲ್ಲ, ಹೌದಾ? ಆದರೆ ಈಗ ಆರಾಧನಾ ಸ್ಕೀಮಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ದೇವರಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು 32 ವರ್ಷದ ಹಿಂದೆ ಆರಾಧನಾ ಅಂತ ಹೇಳಿ ಬಂಗಾರಪ್ಪಾಜಿಯವರು ಶುರು ಮಾಡಿದ್ರು. ಒಂದು ಮಂಗಳಾರತಿ ಎತ್ತಾರೆ ಅಂದರೆ ಅಂಥ ಒಂದು ಮನೋಭಾವನೆಯನ್ನು ಅವ್ರಿಗೆ ಕೊಡಬಾರ್ದು. ಪಠ್ಯಪುಸ್ತಕ ಪರಿಷ್ಕರಣೆ ಯಾರೋ ಮಾತಾಡಬೇಕಂತ ನಂಗೆ ಹೇಳಿದ್ರು. ಪಠ್ಯಪುಸ್ತಕ ಪರಿಷ್ಕರಣೆ ಬಂದ ತಕ್ಷಣ, ಯಾಕಂದರೆ ಮಕ್ಕಳಿಗೆ ನಾನು ಯಾವುದೋ ಪಕ್ಷದ ಪರವಾಗಿ ವಿರುದ್ಧವಾಗಿ ನಾನು ಹೇಳ್ತಾ ಇಲ್ಲ. ನನ್ನ ಇಲಾಖೆ ನಾನು ನಡೆಸೋದು ನಮ್ಮ ದೇವಸ್ಥಾನದಲ್ಲಿ ಇರ್ತಕ್ಕಂಥ ನಮ್ಮ ಮಕ್ಕಳ ಪರವಾಗಿ ಮಾತ್ರ ನಾನು ತೀರ್ಮಾನ ತಗೊಳ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಬೇರೆ ಥರದ ಒಂದು ತೀರ್ಮಾನವನ್ನು ನಾನು ತಗೊಳ್ಳೋದಿಲ್ಲ. ಅದಕ್ಕೆ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದೆ. ಯಾಕಂದರೆ ಧರ್ಮದಲ್ಲಿ ಹೇಳಬಾರ್ದು, ಆ ಜಾತಿ ಭೇದ ಬರಬಾರ್ದು. ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಬೆಳಗ್ಗೆ ಸಂವಿಧಾನದ ಪೀಠಿಕೆಯನ್ನು ಓದ್ತಕ್ಕಂಥ. ಏನು ಈ ಸಂದರ್ಭದಲ್ಲಿ ಶಾಸಕ ಕೆವೈ ನಂಜೇಗೌಡ, ಎಂಎಲ್ಸಿ ಅನಿಲ್ ಕುಮಾರ್, ಕೆಪಿಸಿಸಿ ಸದಸ್ಯರಾದ ಆಂಜನಿ ಸೋಮಣ್ಣ, ಎಂಎಸ್ ಪ್ರದೀಪ್ ರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜಿ ಮಧುಸೂದನ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಪದ್ಮಾ ವಸಂತಪ್ಪ, ಎಸಿ ವೆಂಕಟಲಕ್ಷ್ಮಿ, ತಹಸೀಲ್ದಾರ್ ಕೆ ರಮೇಶ್, ತಾಲೂಕು ಪಂಚಾಯಿತಿ ಇಒ ವೀಣಾ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವಿ ಮುನೇಗೌಡ, ಎನ್ವಿ ಮುರಳೀಧರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಿ, ಉಪಾಧ್ಯಕ್ಷ ಚೇತನ್, ನಾಗಾಪುರ ನವೀನ್ ಮತ್ತಿತರರು ಹಾಜರಿದ್ದರು. ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.